ಕನಕಪುರ ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ತಹಶೀಲ್ದಾರ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಪ್ರಜಾಪ್ರಭುತ್ವದ ಸುಭದ್ರ ಬುನಾದಿಯಾಗಿದೆ. ಹಾಗಾಗಿ ಎಲ್ಲರೂ ಸಂವಿಧಾನದ ಆಶಯಗಳಂತೆ ನಡೆದುಕೊಳ್ಳಬೇಕಾಗಿದೆ. ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಮನವಿ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಶಿವಕುಮಾರ್, ತಾಲೂಕು ಪಂಚಾಯಿತಿ ಅಧಿಕಾರಿ ಮೋಹನ್ ಬಾಬು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ್, ಜಯಕರ್ನಾಟಕ ಕುಮಾರಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ, ನೀಲಿ ರಮೇಶ್ ಮುಂತಾದವರು ಭಾಗವಹಿಸಿದ್ದರು. ಭಾಸ್ಕರ್ ಅವರು ಸ್ವತಂತ್ರ ಕರ್ನಾಟಕ, ಅದೇ ರೀತಿ ಅಭಿವೃದ್ಧಿ ವೆಂಕಟೇಶ್ ಗೌಡರವರು ಭೋಜನ ಜಾಗೃತಿ ಜಿಲ್ಲಾ ಉಪಾಧ್ಯಕ್ಷರು, ಕುಮಾರ್ ಅವರು ಭಾರತೀಯ ವಿದ್ಯಾರ್ಥಿ ಸಂಘ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಆತ್ಮೀಯ ನನ್ನೆಲ್ಲ ಪ್ರೀತಿಯ ಅಧಿಕಾರಿ ಬಂಧುಗಳೇ, ಇವತ್ತು ಸರ್ಕಾರದ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ವರ್ಷದ ಪರಿನಿರ್ವಾಣ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬರು ನಮ್ಮನ್ನು ಬಿಟ್ಟು 68 ವರ್ಷಗಳಾಗಿದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಎಲ್ಲನೂ ಕೂಡ ಇವತ್ತು ಪ್ರಸ್ತುತವಾಗಿದೆ, ನಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಆ ಮಹಾತ್ಮ ಮತ್ತೆ ಹುಟ್ಟು ಬರಲಿ ಅಂತ ನಾವೆಲ್ಲ ಆಶಿಸ್ತೋಣ. ಹಾಗಾಗಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವರು ಬೌದ್ಧ ಧರ್ಮಕ್ಕೆ ಹೋಗಿರೋದ್ರಿಂದ, ಬುದ್ಧನ ಲೀನವಾಗಿರೋದ್ರಿಂದ ಅವರು ಪ್ರಾರ್ಥನೆ ಮೂಲಕ ಈ ಪುಸ್ತಕವನ್ನು ಸಲ್ಲಿಸೋಣ ಅಂತೇಳಿ ನಾನು ಕೂಡ ಆಶಿಸ್ತೀನಿ. ಅದಕ್ಕೆ ಎಲ್ಲರೂ ಕೂಡ ನಾನು ಹೇಳೋದನ್ನ ಹೇಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮೋ ತಸ್ಸಾ ಭಗವತೋ ಅರಹತೋ ಸಂಹಾ ಸಂಬುದ್ಧಸ್ಸಾ ನಮೋ ತಸ್ಸಾ ಭಗವತೋ ಅರಹತೋ ಸಂಹಾ ಸಂಬುದ್ಧಸ್ಸಾ ನಮೋ ತಸ್ಸಾ ಭಗವತೋ ಅರಹತೋ ಸಂಹಾ ಸಂಬುದ್ಧಸ್ಸಾ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಾಧು 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 ಸಾಧು
डॉक्टर बाबा साहब अंबेडकर के, भारत रत्न डॉक्टर बाबा साहब अंबेडकर के, संविधान शिल्पी डॉक्टर बाबा साहब अंबेडकर के। ನೋಡಿ ಎಷ್ಟು ಆಗಿದೆ ನೋಡಿ. ಜಿಲ್ಲಾಧಿಕಾರಿಗಳು, ಆತ್ಮೀಯರು, ಶಿವಕುಮಾರ್ ಅವರೇ, ಸಮಾಜ ಕಲ್ಯಾಣ ಇಲಾಖೆಯ ಜಯಪ್ರಕಾಶ್ ಅವರೇ, ನಮ್ಮ ಮೋಹನ್ ಬಾಬುರವರೇ, ನಮ್ಮ ಫಾರೆಸ್ಟ್ ನಮ್ಮ ಹೆಸರು ಸರ್ ರವಿ ಅವರೇ, RFO ರವಿ ಅವರೇ, ವಿಶೇಷವಾಗಿ ಬಹುಜನ ಜಾಗೃತಿಯ ವೇದಿಕೆಯ ಜಿಲ್ಲಾಧ್ಯಕ್ಷರು, ನನ್ನ ಆತ್ಮೀಯರು, ಸ್ನೇಹಿತರು ಆಗಿರ್ತಕ್ಕಂಥ ರಮೇಶ್ ಅವರೇ, ಕನ್ನಡ ಭಾಸ್ಕರ್ ಅವರೇ, ವೆಂಕಟೇಶ್ ಅವರೇ, ಹಿರಿಯರಾದಂಥ ಕೂಗಿ ಕಿರಿಯಪ್ಪನವರೇ, ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದಂಥ ಶಿವನಳ್ಳಿ ಶಿವಲಿಂಗಯ್ಯನವರೇ, ಮತ್ತು ನಮ್ಮ ರೈತ ಮುಖಂಡರೇ, ನಮ್ಮ ಬಹುಜನ ಮುಖಂಡರುಗಳೇ, ಮಾಧ್ಯಮದ ಸ್ನೇಹಿತರೆ ಮತ್ತು ಅಧಿಕಾರಿ ವರ್ಗದವರು, ಸಿದ್ದಬಸವಯ್ಯ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ಅಭಿಮಾನದಿಂದ, ಗೌರವದಿಂದ ನಾವೆಲ್ಲರೂ ಕೂಡ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾದರೂ ನಮಗೆ ಈ ಸಂವಿಧಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಈ ನಾಡಿನಲ್ಲಿ, ಈ ದೇಶದಲ್ಲಿ ಇಷ್ಟೊಂದು ಒಂದು ರಕ್ಷಣೆಯಿಂದ ನಾವು ಬದುಕಲಿಕ್ಕೆ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. 1956ರಲ್ಲಿ ಡಿಸೆಂಬರ್ 6ನೇ ತಾರೀಕು ತೀರ್ಕೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಹ ತ್ಯಜಿಸಿರ್ಬೋದು, ಆದರೆ ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಬ್ಬರಲ್ಲೂ, ಪ್ರತಿನಿತ್ಯನೂ ಕೂಡ ಅಂಬೇಡ್ಕರ್ ಅವ್ರನ್ನ ನಾವೆಲ್ಲೆಲ್ಲೋ ಒಂದೊಂದು ಕಡೆ ಎಲ್ಲೆಲ್ಲೋ ಹೋದಾಗ, ಅವರ ವಿಚಾರಧಾರೆಗಳನ್ನು ಕೇಳಿದಾಗ ಇನ್ನೂ ಕೂಡ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು, ಯಾವುದೋ ಒಂದು ಸರ್ಕಾರ ಅಂತ ನಾನು ಹೇಳೋದಿಲ್ಲ, ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಅಂಬೇಡ್ಕರ್ ಅವರು ಹಾಕೊಟ್ಟಂಥ ತಳಹದಿಯನ್ನು ಎಲ್ಲೋ ಬದಲಾವಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು ನಮ್ಮೆಲ್ಲರ ದುರ್ದೈವ. ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು. ಯಾವುದೇ ಸಂವಿಧಾನ ಬದಲಾವಣೆಯ ವಿಚಾರಗಳಿಗೆ ಯಾರೇ ಕೂಡ ಎತ್ತಿದ್ರು ಕೂಡ ಅದನ್ನು ನಾವೆಲ್ಲರೂ ಕೂಡ ಪ್ರತಿಭಟಿಸಬೇಕು. ಮತ್ತು ಆಗೋದೂ ಇಲ್ಲ, ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ವಿಚಾರಧಾರೆಗಳನ್ನು ಯಾರು ಹೇಳಿದ್ರೆ ಅಂಥ ಮೂರ್ಖರು, ಅವರಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಇಂಥ ಮೇರು ವ್ಯಕ್ತಿತ್ವದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದು ನಮ್ಮ ನಾಡು, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ನೋಡಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಇಂಥ ಒಂದು ಪ್ರಶಸ್ತಿಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಜವಾಗ್ಲೂ ಕೂಡ ಅವ್ರ ಸಾಧನೆ ಎಷ್ಟಿರ್ಬೋದು, ಅವ್ರ ಶ್ರಮ ಎಷ್ಟಿರ್ಬೋದು, ಅವರು ವಿದ್ಯಾಭ್ಯಾಸದಿಂದ ಹಿಡಿದು ಅವ್ರು ಆ ಹುದ್ದೆಗೆ ಬರ್ಲಿಕ್ಕಂಟ ಸಂವಿಧಾನ ಬರೆಯಕ್ಕೆ ಒಂದು ಅಧ್ಯಕ್ಷರಾಗೋವರೆಗೂ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನ ಅವೆಲ್ಲವೂ ಕೂಡ ಪ್ರತಿ ಸರಿ ನನ್ನ ರಮೇಶ್ ಅವರು, ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಆ ಇತಿಹಾಸಗಳನ್ನು ಅವ್ರು ಹೇಳ್ತಾರೆ. ನಾನು ಬೇರೆ ವಿಚಾರನೇ ಮಾತಾಡ್ತಾ ಇದ್ದೀನಿ. ಯಾಕೆ ಇತಿಹಾಸವನ್ನು ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ನಮಗಿಂತಲೂ ಕೂಡ ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆ ಕಾರಣದಿಂದ ಅವ್ರು ಹೇಳಿ ಅಂತ ನಾನಂತೂ ಕೂಡ ಭಾವಿಸ್ತೀನಿ. ಮತ್ತು ಎಲ್ಲ ಮಹನೀಯರ ದಿನಾಚರಣೆಗಳನ್ನು ಇದೇ ರೀತಿ ವಿಜೃಂಭಣೆಯಿಂದ ಜಯಂತಿ ಮತ್ತು ಸ್ಮರಣೆಗಳನ್ನು ಎಲ್ಲವನ್ನೂ ಕೂಡ ನಾವೆಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಈ ರೀತಿ ಕೂತು ಆ ಮಹನೀಯರ ಬಗ್ಗೆ ತಿಳ್ಕೊಳ್ಳುವಂಥ ವಿಚಾರಗಳನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಮತ್ತು ಬಹುದಿನಗಳ ಬೇಡಿಕೆ, ನಾವು ತಹಸೀಲ್ದಾರ್ ಸಾಹೇಬರಲ್ಲಿ ಹಿಂದೆ ಇದ್ದಂಥ ತಹಸೀಲ್ದಾರ್ ಸಾಹೇಬರು ಎಲ್ಲರನ್ನೂ ನಾವು ವಿನಂತಿ ಮಾಡ್ಕೊಳ್ತೀವಿ. ಇವತ್ತು ಕೂಡ ಪುಣ್ಯ ಸ್ಮರಣೆಯ ದಿನವೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಅವ್ರದ್ದೊಂದು ಪುತ್ಥಳಿ ಆಗಬೇಕು. ಕರೆಕ್ಟ್, ಯಾವುದಾದ್ರು ಒಂದು ಸರ್ಕಲಲ್ಲಿ, ಒಂದು ರಸ್ತೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ ತಾಲೂಕುಗಳಲ್ಲಿ, ತುಂಬ ತಾಲೂಕುಗಳು, ಚನ್ನಪಟ್ಟಣದಲ್ಲಿದೆ, ರಾಮನಗರದಲ್ಲಿದೆ, ಎಲ್ಲ ಕಡೆಯೂ ಇದೆ. ನಮ್ಮ ಕನಕಪುರದಲ್ಲಿ ವಿಶೇಷವಾಗಿಲ್ಲ. ಆ ಕಾರಣದಿಂದ ನಿಮ್ಮ ಅವಧಿನಲ್ಲಿ ನಾನು ಮಂಜುನಾಥ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ,
ನಿಮ್ಮ ಅವಧಿನಲ್ಲಿ ಅಂಬೇಡ್ಕರ್ ಅವ್ರಿಗೆ ನಾವು ಯಾರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೂ ಕೂಡ ವಿರೋಧ ಮಾಡೋರಿಲ್ಲ. ಅವ್ರ ಪುತ್ಥಳಿ ಇಡ್ತೀವಿ ಅಂತಂದರೆ ಯಾರೊಬ್ಬರು ಕೂಡ ವಿರೋಧ ಮಾಡೋದೇ ಇಲ್ಲ. ನೀವು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ನಿಮ್ಮ ಅವಧಿನಲ್ಲೇ ಆ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಎಲ್ಲ ಸಮುದಾಯದವರ ಪರವಾಗಿ ನಾನು ವಿನಂತಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್. ಅತಿಥಿಗಳಿಗೂ ಮತ್ತು ಪದಾಧಿಕಾರಿಗಳಿಗೆ ನಮಸ್ಕಾರ. ಮತ್ತು ಸಂವಿಧಾನದ ಆಶಯವನ್ನು ಈ ಜಗತ್ತಿಗೆ ಪರಿಚಯಿಸಿದಂಥ ಸನ್ಮಾನ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನೆನಪಿಸ್ತಾ ನಾನು ಮುಂದೆ ಮಾತಾಡ್ತಾ ಇದ್ದೀನಿ. ರೈತ ಮುಖಂಡರು ಕೋಡಿಹಳ್ಳಿ ಹೋಬಳಿಯ ಅಧ್ಯಕ್ಷರಾಗಿರ್ತೀವಿ. ನಾವು ಕೇಳ್ಕೊಳ್ಳೋದೇನು ಅಂದರೆ, ಇವತ್ತು ಈ ಸಂವಿಧಾನ ಆಶಯದಲ್ಲಿ ಪ್ರತಿಯೊಬ್ಬರೂ ದಿನನಿತ್ಯ ಅವರ ಅಧೀನದಲ್ಲೇ ನಾವು ಜೀವನ ನಡೆಸ್ತಾ ಇರೋದು. ಒಂದು ಬರಹ ಆಗಲಿ, ಒಂದು ವಾಕ್ಯ ಆದರೂ ನುಡಿಬೇಕಾದರೂ ಕಾನೂನು ರೀತಿಯಲ್ಲಿ. ಆದರೆ ನಮ್ಮ ಆವತ್ತು ಸಂವಿಧಾನ ಆಶಯ ತಂದಂಥ ಉದ್ದೇಶ ಏನು ಅಂದರೆ, ಸಾಮಾನ್ಯ ಜನಗಳಿಗೆ ತೊಂದರೆ ಆಗ್ತಾಯಿತ್ತು. ಮತ್ತು ಬಡತನ ಕೆಳಮಟ್ಟದವರು ಏನು ಕೂಡ ಅವರು ಮಾತಾಡೋಕ್ಕೆ ಕೂಡ ಆ ಶಕ್ತಿ ಇರಲಿಲ್ಲ. ಅಂಥದ್ರಲ್ಲಿ ಅಂಥ ಶಕ್ತಿ ತಂದು ಕೊಟ್ಟಿದ್ರು ಇವತ್ತು ನಮಗೆ 50ರಷ್ಟೇ ಸಂವಿಧಾನದ ಶಕ್ತಿ ನಮ್ಮಲ್ಲಿದೆ. ಯಾಕೆಂದರೆ ಅದಕ್ಕೆ ಕಾರಣ ಅಂದರೆ ನಮ್ಮ ಎಲ್ಲ ಸರ್ಕಾರಿ ಅಧೀನದಲ್ಲಿರುವಂಥ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು. ಸಾಮಾನ್ಯ ಜನರು ಬಂದಾಗ ಅವ್ರಿಗೆ ಯಾವುದೇ ಆಗಲಿ ರೀತಿಯಲ್ಲಿ ಸಂವಿಧಾನ ಇಷ್ಟೊಂದು ಸಮಾಜದಲ್ಲಿ ಜನಗಳಿಗೆ ಅಧಿಕಾರ ನ್ಯಾಯ ದೊರಕಿಸ್ಬೇಕು ಅಂತ ಅವತ್ತು ಕೊಟ್ಟಿದ್ರು. ಇವತ್ತು ಸಾಮಾನ್ಯ ಜನ ಏನು ಕೇಳ್ಕೊಂಡ್ರು ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಯಾವುದೇ ಸಂವಿಧಾನ ಅಧೀನದಲ್ಲಿ ಬರುವಂಥ ಅಧಿಕಾರಿಗಳು ಸಾಮಾನ್ಯ ಜನಗೆ ಈ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಅದರ ಕೆಲಸ ಇನ್ನೂ ಪ್ರೇರಣೆಯಾಗಿ ತಲುಪ್ತಾ ಇಲ್ಲ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇವತ್ತು ಇಷ್ಟೊಂದು ನಾವು ನೆನೆಸ್ಕೊಂಡು ಅವರ ಅರ್ಪಣೆ ಮಾಡ್ತಾ ಇದ್ದೀವಲ್ಲ, ಅದೇ ಇದರಲ್ಲಿ ನಾವು ಅವರೇ ಇದರಲ್ಲಿ ನಡೀತಾ ಇರುವಂಥ ಅವರ ಕೊಟ್ಟಿರುವಂಥ ಅಧೀನದಲ್ಲಿ ಅಧಿಕಾರದಲ್ಲಿ ಇದ್ದೀವಿ. ಸಂವಿಧಾನದ ಅಧೀನದಲ್ಲಿ ಅಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು. ಆದರೆ ನೀವೇಕೆ ಅವರ ಆಶಯದಂತೆ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ನಾನು ಈ ಮೂಲಕ ಎಲ್ಲ ಪಟ್ಟ ಅಧಿಕಾರಿಗಳಿಗಾಗಲಿ ಇದಕ್ಕೆ ನಾನು ಮನವಿ ಮಾಡ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾತಾಡೋದ್ರ ನಂತರ ಇದೆ. ಆದರೆ ಈಗ ಸಮಯ ಇರೋದ್ರಿಂದ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ಶುಭಾಶಯಗಳನ್ನು ಅರ್ಪಿಸುತ್ತಾ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ತಾಲೂಕು ದಂಡಾಧಿಕಾರಿಗಳಂತ ಮಂಜುನಾಥ್ ಸರ್ ಅವರೇ, ಗ್ರೇಟ್ 2 ತಹಸೀಲ್ದಾರ್ ಆದಂಥ ಶಿವಕುಮಾರ್ ಸರ್ ಅವರೇ, ಸಮಾಜ ಕಲ್ಯಾಣ ಇಲಾಖೆ ಜಯಪ್ರಕಾಶ್ ಸರ್ ಅವರೇ, ಮೋಹನ್ ಬಾಬು ಸರ್ ಅವರೇ, ಹಾಗೂ ಪ್ರಗತಿಪರ ಸಂಘಟನೆಯ ಕುಮಾರಸ್ವಾಮಿ ಅವರೇ, ನೀಲಿ ರಮೇಶ್ ಇರ್ಬೋದು, ಭಾಸ್ಕರ್ ಇರ್ಬೋದು, ಕೂಲಿಗಿರಿಯಪ್ಪನವರೇ, ಹಾಗೂ ನಮ್ಮ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳೇ, ವಿವಿಧ ಸಂಘಟನೆಯ ಮುಖ್ಯಸ್ಥರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿನ ಇಡೀ ನಮ್ಮ ಭಾರತ ಕಂಡ, ವಿಶ್ವ ಕಂಡ ಅಪ್ರತಿಮ ಪ್ರತಿಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ಅಂದರೆ ಅವರ ದೇಹ ತ್ಯಾಗದ ಒಂದು ಈ ಪುಣ್ಯ ದಿನವನ್ನು ನಾವು ಎಲ್ಲ ಈ ದೇಶದಾದ್ಯಂತ ಸ್ಮರಣೆ ಮಾಡ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ. ಅಂದರೆ ಅವರು ಮೊದಲು ಮಧ್ಯಪ್ರದೇಶದ ರಾಮ್ಜಿ ಸತ್ಕಾಲ್ ಮತ್ತು ಭೀಮಾಬಾಯಿ ಅವರ 14ನೇ ಸುಪುತ್ರರಾಗಿ ಅವರು ಜನ್ಮ ತಾಳ್ತಾರೆ. ಅವರ ತಂದೆಯವರು ಇಂಗ್ಲಿಷ್ ಸೈನ್ಯದಲ್ಲಿ ಸುಬೇದಾರ ವೃತ್ತಿಲಿರ್ತಾರೆ. ತದನಂತರ ಅವರ ನಿವೃತ್ತಿ ನಂತರ ಅವರು ಪೂರ್ವಜರು ಮಹಾರಾಷ್ಟ್ರ ಜಿಲ್ಲೆಯಲ್ಲಿರ್ತಾರೆ. ಮಹಾರಾಷ್ಟ್ರ ಜಾಗಕ್ಕೆ ಅಂದರೆ ಮಧ್ಯಪ್ರದೇಶದಲ್ಲಿ ಮೇವ ಜಾಗದಲ್ಲಿದ್ದಾಗ ಈಗ ಅದಕ್ಕೆ ಅಂಬೇಡ್ಕರ್ ನಗರ ಅಂತ ಕಟ್ಟಿದ್ದಾರೆ. ಇವಾಗ ಮಹಾರಾಷ್ಟ್ರಕ್ಕೆ ಬರ್ತಾರೆ. ಅಂಬೇಡ್ಕರ್ ಬಹಳ ನಿಕೃಷ್ಟವಾಗಿ ಅಂದರೆ ಈ ಸಮಾಜದ ಕಲುಷಿತ ಸಮಾಜದ ಶೋಷಿತ ವರ್ಗದ ಆಶಾಕಿರಣ ಅಂತ ಹೇಳಬೇಕಾಗುತ್ತೆ. ಅವರು ತಮ್ಮ ಚಿಕ್ಕಂದಿನ ವಿದ್ಯಾಭ್ಯಾಸದಿಂದ ಹಿಡಿದು ಪ್ರತಿ ಹಂತದಲ್ಲೂ ಈ ಸಮಾಜದ ಅಸ್ಪೃಶ್ಯತೆಯ ಒಂದು ಸುಳಿಯಲು ಸಿಲುಕಿ ಅದು ನುರಿತ ಮತ್ತು ಕಾದ ಒಂದು ಏನು ಪುಟಿದದ್ದ ಚಿನ್ನದಂತೆ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಅವರು ತಮ್ಮ 3 ಮಂತ್ರಗಳವರು ಏನು ಶಿಕ್ಷಣ, ಸಂಘಟನೆ, ಹೋರಾಟ. ಪ್ರತಿಯೊಬ್ಬರು ಶಿಕ್ಷಣ ಕಲಿಯಬೇಕು, ಸಂಘಟನೆಯಿಂದ ಹೋರಾಟ ಮಾಡಬೇಕು, ಈ ಸಮಾಜದ ದುಷ್ಟಶಕ್ತಿಗಳನ್ನು ಏನು ಅಸ್ಪೃಶ್ಯತೆ ವಿರುದ್ಧ ಹೋರಾಡಬೇಕು ಅಂತ ಒಂದು ಕರೆ ನೀಡಿದ ಮಹಾನ್ ಭಾವ ನಮ್ಮ ಅಂಬೇಡ್ಕರ್ ಅವರು.
ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಯಾರೂ ತೆಗೆದುಕೊಳ್ಳದೇ ಇರೋ ಡಿಗ್ರಿಗಳನ್ನ, ಸುಮಾರು 32 ಡಿಗ್ರಿಗಳನ್ನ ನಮ್ಮ ಅಂಬೇಡ್ಕರ್ ಸಾಹೇಬರು ತೆಗೆದುಕೊಂಡಿದ್ದಾರೆ. ಎಲ್ಲ ಶಾಸ್ತ್ರ, ತತ್ವಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಸಾಮಾಜಿಕ ಮತ್ತು ನ್ಯಾಯಶಾಸ್ತ್ರ ಇರ್ಬೋದು, ಎಲ್ಲದರಲ್ಲೂ ಪದವಿ ತಗೊಂಡಿದ್ದಾರೆ. ಮತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ದೇಶ ವಿದೇಶಗಳಲ್ಲಿ 4 ಡಾಕ್ಟರೇಟ್ ಪದವಿಗಳನ್ನು ಪಡೆದುಕೊಂಡ ಮಹಾನ್ ಚೇತನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ಸಮಾಜ ಏನಾದ್ರು ಗುರುತಿಸಬೇಕಾದ್ರೆ ಆ ಸಮಾಜದಲ್ಲಿ ಸ್ತ್ರೀಯ ಪ್ರಗತಿ ಎಷ್ಟಿದೆ ಅನ್ನೋ ಮುಖಾಂತರ ಆ ಸಮಾಜವನ್ನು ಗುರುತಿಸ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಸ್ತ್ರೀ ಶಕ್ತಿಗೆ, ಸ್ತ್ರೀ ಸಮಾನತೆಗೆ ಒಂದು ಒತ್ತು ಕೊಟ್ಟ ಮಹಾನ್ ಚೇತನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ನಡೆದಾಡುವ ಗ್ರಂಥಾಲಯ ಅಂತಲೇ ಹೇಳ್ತಾರೆ. ನಡೆದಾಡುವ ಗ್ರಂಥಾಲಯ ಅಂದರೆ ಸುಮಾರು 50,000 ಪುಸ್ತಕಗಳನ್ನು ತಮ್ಮ ಒಂದು ಕೊಠಡಿನಲ್ಲಿ ಇಟ್ಕೊಂಡು ಇಡೀ ವಿಶ್ವದ ಏನೇನೋ ಮಹನೀಯರ ಒಂದು ಕೃತಿಗಳನ್ನು ಅವರು ಒಂದು ಅಡಕವಾಗಿ ತಮ್ಮ ಇದರಲ್ಲಿ ನಡೆದಾಡುವ ಗ್ರಂಥಾಲಯ ಅಂತ ಒಂದು ಅದನ್ನು ಕರೀತಾರೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಗೊತ್ತು? ಬಾಬಾ ಅಂದರೆ ಮರಾಠಿನಲ್ಲಿ ತಂದೆ ಅಂತಾರೆ, ಸಾಹೇಬ್ ಅಂದರೆ ಸರ್ ಅಂತ, ಅಂದರೆ ಸ್ವಾಮಿ ಅಂತ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಿತ ನಮ್ಮ ಇಂಡಿಯಾ ಗೌರ್ಮೆಂಟು ಅದನ್ನು ಯಾರು ಈ ಸಮಾಜ ಸೇವೆಯಲ್ಲಿ ತನ್ನ ಸೇವೆಯನ್ನು ಮೀಸಲಿಡ್ತಾರೋ ಅಂಥ ಮಹನೀಯರಿಗೆ ಬಾಬಾ ಸಾಹೇಬ್ ಅಂತ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಅಂಬೇಡ್ಕರ್ ಅವರು ಒಬ್ಬರು. ಅಂದರೆ ಫಾದರ್ ಆಫ್ ದಿ ನೇಷನ್ ಅಂತ ಅದಕ್ಕೆ ಅರ್ಥ ಬಾಬಾ ಸಾಹೇಬ್. ಅಂಬೇಡ್ಕರ್ ಅವರು ಪೂರ್ವ ನಿಯಮ ರಾಮ್ಜಿ ಅಂತ ಇರ್ತಿದ್ದೆ, ಆದರೆ ಅವ್ರ ತಂದೆಯವರು ಅಂಬೇಡ್ಕರ್ ವರ ಅಂತ ಅಂದ್ಬಿಟ್ಟು ಅವ್ರ ಶಾಲೆಗೆ ಕೊಟ್ಟಿರ್ತಾರೆ. ಅವರ ಶಾಲೆಯಲ್ಲಿ ಒಬ್ಬ ಉಪಾಧ್ಯಾಯರು ಬ್ರಾಹ್ಮಣರು ಇರ್ತಾರೆ, ಕೇಶವ ಅಂಬೇಡ್ಕರ್ ಅಂತ, ಕೃಷ್ಣಜಿ ಕೇಶವ ಅಂಬೇಡ್ಕರ್ ಅಂತ. ಬ್ರಾಹ್ಮಣರ ಶಿಕ್ಷಕರು ಅವರೇನು ಮಾಡ್ತಾರೆ, ಬೇಡ ಇವೆಲ್ಲ ಸರಿಯಾಗಿರಲ್ಲ, ನಿನಗೆ ಅಂಬೇಡ್ಕರ್ ಅಂತಲೇ ನಾನು ನಾಮಕರಣ ಮಾಡ್ತೀನಿ ಅಂತ ಅವ್ರ ರಿಜಿಸ್ಟರ್ನಲ್ಲಿ ಅವರಿಗೆ ನಾಮಕರಣ ಮಾಡ್ತಾರೆ ಅಂಬೇಡ್ಕರ್. ಅದರಿಂದ ಅಲ್ಲಿಂದ ಅವರಿಗೆ ಅಂಬೇಡ್ಕರ್ ಅಂತಲೇ ಅವ್ರ ಹೆಸರು ಬರ್ತೈತೆ. ಮತ್ತು ಅವರು ಸುಮಾರು ಇಡೀ ವಿಶ್ವವನ್ನೇ ಬೆರಗು ಮಾಡುವಂಥ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಮತ್ತು 1935ರಲ್ಲಿ ಈಗೇನು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವೋ 1935ರಲ್ಲಿ ಅವರು ಸ್ಥಾಪನೆ ಮಾಡೋಕ್ಕೆ ಹೋರಾಟ ಮಾಡಿ ಬ್ರಿಟಿಷ್ ಮೇಲೆ ಒತ್ತಡ ತಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪಿಸುವ ಮಹಾನ್ ಚೇತನ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೆಯೇ ಮತ್ತು ಇವರು ಏನು 1991ನೇ ಇಸ್ವಿನಲ್ಲಿ ಜನಿಸಿದ್ರು, ಏಪ್ರಿಲ್ 14ರಂದು. ಅವರು ಅನೇಕ ಕಷ್ಟ ಕಾಲದಲ್ಲಿ ಏನಾಗುತ್ತೆ, ಅವರು ಎಲ್ಲ ಪರಿವಾರನೂ ಕಳ್ಕೊಂಡಿರ್ತಾರೆ. ಕಳ್ಕೊಂಡಾಗ ಅವ್ರಿಗೆ ಕಷ್ಟ ಕಾಲದಲ್ಲಿ ಅವ್ರು ಏನಾಗ್ತದೆ ಅಂದರೆ ಪ್ರಥಮ ಭಾರತದ ಸ್ವಾತಂತ್ರ್ಯದ ಪ್ರಪ್ರಥಮ ಕಾನೂನು ಸಚಿವರಾಗಿ ಇವರು ನಮ್ಮ ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಕೆಲವರೇ ರಾಜಕಾರಣಿಗಳು ಇತ್ತೀಚೆಗೆ ಏನೇ ಇದು ಬಂದರೂ, ಏನೇ ಆರೋಪ ಬಂದ್ರೂ ಅವರು ವೃತ್ತಿನೇ ಬಿಡಲ್ಲ. ಜಮ್ಮು ಕಾಶ್ಮೀರ ಮತ್ತು ಕೆಲವೊಂದು ವಿಚಾರಗಳು ಬಂದಾಗ ಅವ್ರಿಗೂ ಸರ್ಕಾರಕ್ಕೂ ಜವಾಹರ್ಲಾಲ್ ನೆಹರು ಸ್ವಲ್ಪ ತಿಕ್ಕಾಟ ಬಂದಾಗ ನೀನು ಹುದ್ದೆನೇ ಬೇಡ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಬಂದ ಮಹಾನ್ ಭಾವ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು. ಇನ್ನೊಂದು ವಿಷಾದಕರ ಸಂಗತಿ ಏನಂದರೆ, ಇಂಥ ಮಹಾನ್ ಚೇತನವನ್ನು ಅವ್ರಿಗೆ ಎಲೆಕ್ಷನ್ ಒಂದು ಸಾರಿ ನಿಂತ್ಕೊಂಡಾಗ ಏನಾಗುತ್ತೆ, ಯಾರು ಅವ್ರ ಮೇಲೆ ಕಾಂಟೆಸ್ಟ್ ಮಾಡಬಾರ್ದು ಅಂತ. ಆದರೆ ಕೆಲವು ಕಿತ್ತೂರುಗಳು ಏನು ಮಾಡ್ತಾರೆ, ಅವ್ರು ನಿಲ್ಲಿಸಿ ಸೋಲಿಸ್ತಾರೆ. ಅಂದರೆ ಇಂಥ ಮಹಾನ್ ಚೇತನವನ್ನು ಸೋಲಿಸಿದ ಜನ ನಮ್ಮ ಭಾರತೀಯರು ಅಂತ ಒಂದು ವಿಷಾದಕರ ಸಂಗತಿ ಅಂತ. ಮತ್ತು ಹಾಗೆ ಬರ್ತಾ ಅವ್ರು ಏನು ಮಾಡ್ತಾರೆ, ಅಂಬೇಡ್ಕರ್ ಅವರು ಏನೇ ಇದಾದ್ರೂ ಚಿಂತೆ ಇಲ್ಲ ಅಂತ ಅಂದ್ಬಿಟ್ಟು ತಮ್ಮ ಏನು ಶೋಷಿತ ವರ್ಗದ, ಇಂಥ ಜಾತಿ ಅಂತಲ್ಲ, ಎಲ್ಲ ಜಾತಿನಲ್ಲಿ ಇರ್ಬೋದು ಶೋಷಿತ ವರ್ಗ ಇರ್ತಾರೆ, ಅವರೆಲ್ಲ ಈ ಸಮಾಜದ ಮುಂಚೂಣಿ ಬರಬೇಕು ಅಂತ ಒಂದು ಆ ಸಂವಿಧಾನದಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಮೀಸಲಿಟ್ಟು ಇವತ್ತು ಏನು ನಾವು ನೀವೆಲ್ಲ ಈ ಸ್ಥಾನದಲ್ಲಿದ್ದೀವೋ ಅದಕ್ಕೆ ಮುಖ್ಯ ಕಾರಣೀಭೂತರಂದರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಂತ ನಾವು ಹೇಳಬೇಕಾಗುತ್ತೆ. ಇಷ್ಟು ಹೇಳ್ತಾ ಬೇಕಾದಷ್ಟು ಅದು ಅಂಬೇಡ್ಕರ್ ಜೀವನ ಚರಿತ್ರೆನೇ ಅರ್ಧಂಗಿದ್ದಾರೆ. ಅವ್ರ ವಿಚಾರ ಹೇಳ್ಕೊಂಡ್ರೆ ಅವರು ಸುಮಾರು ಅವರ ಫ್ಯಾಮಿಲಿ ಬಗ್ಗೆನೂ ಅಷ್ಟೇ
ಅವ್ರು 4 ಜನ ಮಕ್ಕಳು ಸತ್ತಾಗ ಒಬ್ಬನೇ ಉಳ್ಕೊತಾನೆ, ಯಶವಂತ ಒಬ್ಬನೇ ಉಳ್ಕೊತಾರೆ ಪಾಪ. ತಮ್ಮ ಹೆಂಡತಿ ತೀರ್ಕೊತಾರೆ. ಲಾಸ್ಟಲ್ಲಿ ಡಾಕ್ಟ್ರು, ಗ್ರಾಮೀಣ ಡಾಕ್ಟ್ರು ಸವಿತಾ ಅಂಬೇಡ್ಕರ್ ಅವರ ಶಸ್ತ್ರಶಿನ ಅಂತ್ಯಕಾಲದಲ್ಲಿ ಮಾಡ್ತಾರೆ. ಆಮೇಲೆ ಅಂತ್ಯಕಾಲದಲ್ಲಿ ಅವ್ರು ಮಾತು ಹೇಳ್ತಾರೆ, ನಾನು ಹುಟ್ಟಾಗ ಹಿಂದೂ ಧರ್ಮವಾಗಿಬಿಡುತ್ತೆ, ಸಾಯುವಾಗ ಮಾತ್ರ ನಾನು ಹಿಂದೂ ಧರ್ಮದಲ್ಲೂ ಸಾಯಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಹಿಂದೂ ಧರ್ಮದ ಬಗ್ಗೆ ಹೀನಾಯವಾಗಿ ಅವರೇನು ಹೇಳಿಲ್ಲ. ಹಿಂದೂ ಧರ್ಮದ ಆಚರಣೆ, ಮನುಕುಲದ ಆಚರಣೆ ಬಗ್ಗೆ, ಸ್ತ್ರೀ ಬಗ್ಗೆ ಅಸಮಾನತೆ ಇರ್ಬೋದು, ಬೇರೆ ಬೇರೆ ಒಂದು ಶೋಷಿತ ವರ್ಗದ ಬಗ್ಗೆ ಒಂದು ಅಸಮಾನತೆ ಇರ್ಬೋದು. ಇದಕ್ಕೆ ರೊಚ್ಚಿಗಿದ್ದೇನು ಮಾಡ್ತಾರೆ ಅವರು, ಈ ಧರ್ಮನೇ ಬೇಡಪ್ಪ, ಈ ಹಿಂದೂ ಧರ್ಮನೇ ಬೇಡ ಅಂತ ಅಂದ್ಬಿಟ್ಟು ನಾನು ಬೌದ್ಧ ಧರ್ಮಕ್ಕೆ ಸೇರ್ಕೊತೀನಿ ಅಂದ್ಬಿಟ್ಟು ಜನವರಿ 14ನೇ ತಾರೀಕು ಸುಮಾರು 50,000 ಅನುಯಾಯಿಗಳ ಜೊತೆಲಿ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 9 ಭಾಷೆಯಲ್ಲಿ ಪರಿಣಿತರಾಗಿರ್ತಾರೆ. 9 ಭಾಷೆ, ಹಿಂದಿ ಇರ್ಬೋದು, ಪಾಲಿ ಇರ್ಬೋದು, ಮತ್ತು ಮರಾಠಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಜರ್ಮನ್, ಫ್ರೆಂಚು, ಗುಜರಾತಿ, ಪರ್ಷಿಯನ್, ಇಷ್ಟೂ ಭಾಷೆಯಲ್ಲಿ 9 ಭಾಷೆ ಪರಿಣಿತರಾಗಿ ಅಷ್ಟೂ ಭಾಷೆಯ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿ ಈ ನಮ್ಮ ನಾಡಿಗೆ, ಅಂದರೆ ಇಡೀ ವಿಶ್ವವೇ ಬೆರಗುಗೊಳಿಸುವಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟ ಮಹನೀಯರು ಅಂತ ಹೇಳಬೇಕಾಗುತ್ತೆ. ಈ ನಾಡಿನಲ್ಲಿ ಏನು ತ್ರಿಮೂರ್ತಿಗಳು ಬುದ್ಧ, ಬಸವ, ಅಂಬೇಡ್ಕರ್ 3 ತತ್ವ ಒಂದೇ. ಏನು ಸರ್ವರಿಗೂ ಸಮಪಾಲು, ಸರ್ವರು ಎಲ್ಲ ಸ್ತ್ರೀಯೆಲ್ಲ ಒಂದು ಸಮಾನತೆ ಇರಲೇಬೇಕು ಅನ್ನೋದು ಒಂದು ಸಮಾನತೆ ಸಾರಿದ 3 ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮುಂಚುತ್ತಾ ನನ್ನ ಮಾತನ್ನು ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಚಾರ ಅಂತಂತಂದ್ರೆ ಅದೊಂದು ಬದುಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಅಂತಂತಂದ್ರೆ ಅದೊಂದು ಜೀವನ, ಅದೊಂದು ಶಿಕ್ಷಣ, ಅದೊಂದು ಸ್ವಾಭಿಮಾನ, ಅದೊಂದು ಗೌರವ, ಅದೊಂದು ಪ್ರೀತಿ. ಈ ಎಲ್ಲವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟಂಥದ್ದು. ಇವತ್ತು ನಾವೆಲ್ಲನೂ ಕೂಡ ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ ಅಂತಂದ್ರೆ, ಓದ್ತಾ ಇದ್ದೀವಿ ಅಂತಂದ್ರೆ, ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಕೇಳಿಸ್ಕೊತಾ ಇದ್ದೀವಿ ಅಂತಂತಂದ್ರೆ, ಒಂದು ಒಳ್ಳೆ ಒಡವೆ ಆಗ್ತಾ ಇದ್ದೀವಿ ಅಂತಂದ್ರೆ, ಓದಿದ್ದೀವಿ ಅಂತಂತಂದ್ರೆ, ಪದವಿಗಳನ್ನ ಪಡ್ಕೊಂಡಿದ್ದೀವಿ ಅಂತಂದ್ರೆ, ಉದ್ಯೋಗಗಳನ್ನ ತಗೊಂಡಿದ್ದೀವಿ ಅಂತಂದ್ರೆ, ಓಟ್ನ ಹಕ್ಕನ್ನ ಪಡ್ಕೊಂಡಿದ್ದೀವಿ ಅಂತಂತಂದ್ರೆ, ಮೀಸಲಾತಿಯನ್ನ ತಗೊಂಡಿದ್ದೀವಿ ಅಂತಂದ್ರೆ, ಎಲ್ಲ ಜಾತಿ ವರ್ಗ ಧರ್ಮದವ್ರಿಗೆ ಎಲ್ಲರಿಗೂ ಕೂಡ ಸಮಾನತೆಯ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅದರಲ್ಲಿ 2 ಮಾತಿಲ್ಲ ಬಂಧುಗಳೇ. ಪ್ರಾಚೀನ ಇತಿಹಾಸದಿಂದ ಹಿಡಿದು ಇವತ್ತು ಗಂಟನೂ ಕೂಡ ಅವತ್ತು ನಡೆದಂತಹ ಒಂದು ಶೋಷಣೆ ಅವಾಗಿಂದ ಹಿಡಿದು ಇವತ್ತು ಗಂಟನೂ ಕೂಡ ಸಹಸ್ರಾರು ವರ್ಷಗಳ ಕಾಲ ಭಾರತ ದೇಶದ ಎಲ್ಲ ಶೋಷಿತ ವರ್ಗವರಿಗೆ ಆಗಿರುವಂತಹ ಅಸ್ಪೃಶ್ಯತೆ ಆಚರಣೆ ಆಗಿರ್ಬೋದು, ನೋವಾಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಹೀನಾಯ ಸ್ಥಿತಿಯಲ್ಲಿ ಇಟ್ಟಂತಹ, ಗುಲಾಮ ಸ್ಥಿತಿಯಲ್ಲಿ ಇಟ್ಟಂತಹ ಈ ವ್ಯವಸ್ಥೆಯ ವಿರುದ್ಧವಾಗಿ ತೊಡೆತಟ್ಟಂತಹ ಏಕೈಕ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಭಾರತ ದೇಶದ ಮನುವಾದಿಗಳ ಬ್ರಾಹ್ಮಣ್ಯವನ್ನ ಆಪರೇಷನ್ ಮಾಡಿದಂತಹ ಏಕೈಕ ವ್ಯಕ್ತಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಷ್ಟೆಲ್ಲ ಆಗಿದ್ರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಂದ ಹಿಡಿದು ಇವತ್ತು ಗಂಟೆನೂ ಕೂಡ ನಮ್ಮ ಶಿವಲಿಂಗಣ್ಣ ಹೇಳ್ತಾ ಇದ್ರು, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ ಅಂತ. ನಿಜ. ಯಾಕೆಂತಂದ್ರೆ ಇಲ್ಲಿದ್ದಂತಹ ಈ ಶೋಷಣೆ, ಅಸಮಾನತೆ, ಗುಲಾಮ ಸ್ಥಿತಿ, ಈ ಹಿಂದೂ ಧರ್ಮದಲ್ಲಿ ಇರುವುದರಿಂದ ನಾನು ಇಲ್ಲಿದ್ರೆ ನನಗೆ ತೊಂದರೆ ಆಗತ್ತೆ ಅಂತ ಹೇಳಿ, ನನ್ನ ಅನುಯಾಯಿಗಳಿಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಮನಸ್ಸಿನಿಂದ ತುಂಬಾ ದುಃಖದಿಂದ ಮೂಲ ಧರ್ಮವಾದಂತಹ ಬೌದ್ಧ ಧರ್ಮಕ್ಕೆ ಸುಮಾರು 16 ಲಕ್ಷ ಜನರೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಇಲ್ಲೊಂದು ಪ್ರಶ್ನೆ ಇದೆ ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶಕ್ಕೆ ಸಂವಿಧಾನ ಬರ್ಕೊಟ್ರು, ಸಮಾನತೆ ತಂದು ಕೊಟ್ರು, ಓಟ್ನ ಕೊಟ್ರು, ಮೀಸಲಾತಿ ಕೊಟ್ರು, ಎಲ್ಲ ಸಕಲ ಸೌಲಭ್ಯಗಳು ಭಾರತ ದೇಶದ ಎಲ್ಲ ಜಾತಿ ವರ್ಗ ಧರ್ಮದವ್ರಿಗೆಲ್ಲ ಕೊಟ್ಟ ಆದ್ಮೇಲೆ ಇವರು ಬೌದ್ಧ ಧರ್ಮಕ್ಕೆ ಹೋಗುವಾಗ ಭಾರತ ದೇಶದಲ್ಲಿದ್ದಂತಹ ಹಿಂದೂಗಳು ಯಾಕೆ ಅಂಬೇಡ್ಕರ್ ಅವರೇ ನೀವು ಯಾಕೆ ಹಿಂದೂ ಧರ್ಮ ಬಿಟ್ಟು ಹೋಗ್ತಾ ಇದ್ದೀರಿ ಅಂತ ಯಾಕೆ ಪ್ರಶ್ನೆ ಕೇಳಿಲ್ಲ? ಯಾಕೆ ಕೇಳಿಲ್ಲ? ಯಾಕೆಂದ್ರೆ ಯಾಕೆ ಕೇಳಲ್ಲ ಅಂತಂದ್ರೆ ಅವರಿಗೆ ತಲೆಯಲ್ಲಿ ಮನುವಾದವನ್ನ ತುಂಬಿದ್ರು, ಮನುವಾದ ಗುಲಾಮ ಸ್ಥಿತಿಯನ್ನು ತುಂಬಿದ್ರು, ಜಾತಿಗಳನ್ನ ತುಂಬಿದ್ರು, ಗುಲಾಮ ಸ್ಥಿತಿಯ ಮನಸ್ಥಿತಿಗಳನ್ನ ತುಂಬಿದ್ರು, ಬ್ರಾಹ್ಮಣ್ಯ ತುಂಬಿದ್ರು. ಆ ಕಾರಣಕ್ಕಾಗಿ ಲಕ್ಷಾಂತರ ಜನ ಪ್ರಶ್ನೆ ಮಾಡ್ಕೋಗ್ಲಿಲ್ಲ, ಯಾವನ್ನೂ ಪ್ರಶ್ನೆ ಮಾಡ್ಕೋಗ್ಲಿಲ್ಲ. ಹಾಗಾಗಿ ಇವತ್ತು ಏನು ಬೇರೆ ಬೇರೆ ಸಂಘ ಸಂಸ್ಥೆಗಳು, ಹಿಂದೂ ಸಂಘಟನೆಗಳಿದೆಯಲ್ಲ, ಅವರೆಲ್ಲರೂ ಕೂಡ ನಾನು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವೆಲ್ಲನೂ ಕೂಡ ಫೇಲ್ ಆಗಿದ್ದೀರಿ ಅಂತ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಾಗೃತಿ ಮೂಡಿಸಿ ಅರಿವನ್ನು ಕೊಟ್ಟು ಡಾಕ್ಟ್ರೇ ನೀವು ಹೋಗ್ಬಾಡಿ ಇಲ್ಲೇ ಇರ್ಬೋದಂತ ಹೇಳ್ಬೋದಾಗಿತ್ತು. ಭಾರತ ದೇಶ ಸಮಾನತೆಯನ್ನು ಕೊಡೋಣ ಬನ್ನಿ, ನಾವೆಲ್ಲನೂ ಸಮಾಜದ ಸುಧಾರಣೆ ಮಾಡೋಣ ಬನ್ನಿ, ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಣ ಬನ್ನಿ, ಪರಿವರ್ತನೆ ಮಾಡೋಣ ಬನ್ನಿ ಅಂತ ನೀವು ಕರಿಬೋದಾಗಿತ್ತು. ನೀವು ಕರೀಲಿಲ್ಲ, ಹಾಗಾಗಿ ನೀವು ಫೇಲ್. ಇಂದು ಅಂತ ಎದೆ ತಟ್ಕೊಂಡು ನಾವು ಹೇಳ್ತೀವಲ್ಲ, ಆ ಸಂಘಟನೆಯ ಪದಾಧಿಕಾರಿಗಳಿಗೆ ನೀವುಗಳು ನಿಜವಾಗ್ಲೂ ಅನ್ಫಿಟೆಡ್ ಅಂತ ನಾನು ಹೇಳ್ತಾ, ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಕೊನೆಯದಾಗಿ ಡಿಸೆಂಬರ್ 5ನೇ ತಾರೀಕು ಇದೆಯಲ್ಲ, ಡಿಸೆಂಬರ್ 5ನೇ ತಾರೀಕು 1956 ಡಿಸೆಂಬರ್ 5ನೇ ತಾರೀಕು ಕೊನೆಯ ದಿನ ರೂಮಲ್ಲಿ ಮಲಗಿರ್ತಾರೆ. ಆ ರೂಮಲ್ಲಿ ಮಲಗಿದ್ದಾಗ ಮಾರನೇ ದಿನ ಡಿಸೆಂಬರ್ 6 ಅವ್ರಿಗೆ ಗೊತ್ತಿಲ್ಲ, ಸೊತ್ತೋಗ್ತೀನಿ ಅಂತ ಬಾಬಾ ಸಾಹೇಬ್ ಗೊತ್ತಿರೋದಿಲ್ಲ. 5ನೇ ತಾರೀಕು ಬೆಡ್ ಮೇಲೆ ಮಲಗಿರ್ತಾರೆ. ಆ ಮಲಗಿದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರ್ತದೆ, ಗುಳೋ ಅಂತ ಅಳ್ತಾ ಇರ್ತಾರೆ. ನೋವು, ತುಂಬಾ ನೋವಿಂದ, ತುಂಬಾ ಗುಳಾಡ್ಕೊಂಡು, ಹೊತ್ಕೊಂಡು, ನೋಡ್ಕೊಂಡು, ಬಹಳ ಏನೋ ಹಿಂಸೆ, ಏನೋ ಆಗ್ತಾ ಇದೆ ಅಂತೇಳಿ ಆ ಭಾವನೆಗಳ ಮೂಲಕ ಆ ಬೆಡ್ ಮೇಲೆ ಮಲ್ಕೊಂಡು ಬಾಬಾ ಸಾಹೇಬರು ನೊಂದ್ಕೊಂಡಿರ್ತಾರೆ. ಆಗ ಅವರ ಪರ್ಸನಲ್ ಸೆಕ್ರೆಟರಿ ನಾನಕ್ ಚಂದ್ರತು ಅಂತ ಹೇಳಿ ಆ ಮಹಾನ್ ನಾಯಕ, ಆ ವ್ಯಕ್ತಿ ಬಂದು ನೋಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಡಾಕ್ಟ್ರೇ, ಏನು ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮ ಕಣ್ಣಲ್ಲಿ ನೀರೇ? ಯಾಕೆ ಡಾಕ್ಟ್ರೇ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ದುಃಖದಿಂದ ಹೇಳ್ತಾರೆ, ರತು, ಏನ್ ಮಾಡ್ಲಿ ರತು, ನಾನು ಇಡೀ ಭಾರತ ದೇಶದ ಬಹುಜನರಿಗೋಸ್ಕರ ನಾನು ಮೀಸಲಾತಿ ಕೊಟ್ಟೆ, ಓಟಿನ ಹಕ್ಕು ಕೊಟ್ಟೆ, ಸಕಲ ಸೌಲಭ್ಯಗಳು ಕೊಟ್ಟೆ. ಆದ್ರೆ ಇವ್ರು ಯಾರು ಕೂಡ ನನ್ನ ಮಾತು ಕೇಳ್ತಾ ಇಲ್ಲ. ನಾನು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನೋ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಅವ್ರು ಅರ್ಥ ಮಾಡ್ಕೊಂತ ಇಲ್ಲ. ಆದ್ರೆ ಒಂದಲ್ಲ ಒಂದಿನ ರತು ನನ್ನ ಜನ ಈ ದೇಶವನ್ನು ಆಳ್ತಾರೆ. ಹೋಗು, ಹಿಂದೆ ಅವ್ರ ಮನೆ ಗೋಡೆಗಳ ಮೇಲೆ ಬರೆದಿಟ್ಟು ಬರೆಯೋಗು, ಒಂದಲ್ಲ ಒಂದಿನ ಈ ದೇಶವನ್ನು ಆಳ್ತೀವಿ ಅಂತ. ಆ ಕಾರಣಕ್ಕೇನೆ ಉತ್ತರ ಪ್ರದೇಶದಲ್ಲಿ ಬಂಧುಗಳೇ, ಅಕ್ಕ ಮಾಯಾವತಿ ಅಂತಹ ಒಬ್ಬ ದೊಡ್ಡ ದಲಿತರ 4 ಸರಿ ಮುಖ್ಯಮಂತ್ರಿ ಆದಂತಹ ಮಾಯಾವತಿಯವರು, ಆ ಕಾರಣದಿಂದನೇ, ಅದು ಸಂವಿಧಾನದಿಂದನೇ. ಬಂಧುಗಳೇ, ಆ ನೋವಿದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರತ್ತು ಹೇಳ್ತಂತ ನೋವು, ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ನಿಜವಾಗಿರ್ಬೋದು, ಆದ್ರೆ ಆ ಕಣ್ಣೀರಿನ ನೋವು, ಆ ದುಃಖದ ನೋವು, ಆ ಎಲ್ಲ ನೋವುಗಳನ್ನ ನಾವು ಇವತ್ತು ಫಲವನ್ನ ತಗೊಂತಾ ಇದೀವಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಅರ್ಧ ಗಂಟೆ ಕಾನೂನೇ ಇಲ್ಲ ಅಂತಂತ ಸ್ವಲ್ಪ ಚಿಂತೆ ಮಾಡಿ ನೋಡಿ. ಅರ್ಧ ಗಂಟೆ ಕಾನೂನಿಲ್ಲ ಈ ದೇಶದಲ್ಲಿ ಅಂತ ಹೇಳಿ, ಅರ್ಧ ಗಂಟೆ ಕಾನೂನಿಲ್ಲ ಅಂತ ಹೇಳಿ ಚಿಂತನೆ ಮಾಡುವುದೇ ಆದ್ರೆ ಅಲ್ಲೋಲ ಕೊಲ್ಲಲ ಆಗ್ಬಿಡ್ತದೆ, ಪ್ರಳಯ ಆಗ್ಬಿಡ್ತದೆ, ಸರ್ವನಾಶ ಆಗ್ಬಿಡ್ತೀವಿ. ಯಾರು ಯಾರ ಮೇಲೆ ಯಾರಿಗೂ ನಂಬಿಕೆನೇ ಇರುವುದಿಲ್ಲ. ಬಲ ಹಿಡೀರೆಲ್ಲ ಬಲ ಶಕ್ತಿ ಯಾರಿರ್ತದೆ ಅವ್ನು ಗೆಲ್ಕೊ ಹೋಗ್ತಾ ಇರ್ತಾನೆ. ಗುಂಡಾಗರಿ, ರೌಡಿಸಮು, ಶೋಷಣೆ, ಅತ್ಯಾಚಾರಗಳು ಎಲ್ಲ ಪ್ರಾರಂಭ ಆಗ್ಬಿಡ್ತವೆ ಅರ್ಧ ಗಂಟೆ ಕಾನೂನು ಇಲ್ಲ ಅಂತಂದ್ರೆ. ಇಂತಹ ವ್ಯವಸ್ಥೆಗೆ ಸಡ್ಡೊಡೆದು ದೇಶ ವಿದೇಶಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜ್ಞಾನದ ಬೆಳಕು, ಜ್ಞಾನದ ಶಕ್ತಿ ಅಂತ ಹೇಳಿ ಹೊರದೇಶದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡವ್ರೆ. ಆದ್ರೆ ಭಾರತ ದೇಶದಲ್ಲಿ ನಾವು ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಪೂರ್ವಕವಾಗಿ ಒಪ್ಕೊಂಡಿಲ್ಲ. ಮುಸಲ್ಮಾನರು, ಮಹಮ್ಮದ್ ಪೈಗರ್ ಅಂತ ಒಬ್ಬ ಮುಸಲ್ಮಾನ ಗುಲಾಮರ ಪರವಾಗಿ ಕೆಲಸ ಮಾಡದಂತ ಕಾರಣಕ್ಕಾಗಿ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಹಾಗೇನೆ ಯೇಸು ಕ್ರಿಸ್ತ ತನ್ನ ಸಮುದಾಯದ ಗುಲಾಮರ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಕೂಡ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಆದ್ರೆ ಅಂತ ಧರ್ಮಗಳಿಗೂ ಶ್ರೇಷ್ಠವಾದಂತ ಧರ್ಮ ಭಾರತ ದೇಶದ ಸಂವಿಧಾನ. ಅಂತ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರನ್ನ ನಾವು ಇವತ್ತು ಜಾತ್ಯ ಕಾರಣಕ್ಕಾಗಿ ಇವತ್ತು ಕೂಡ ಅವರ ಪ್ರತಿಮೆಗಳಿಗೆ ಕಲ್ಲು ಹೊಡೆಯುವುದು, ಚಪ್ಪಲಿ ಹಾರಾಕುವಂಥದ್ದು, ಧ್ವಂಸ ಮಾಡುವಂಥದ್ದು, ಈ ರೀತಿ ನಾವುಗಳು ಮಾಡ್ತಾ ಇದೀವಲ್ಲ, ನಮಗೆ ನಾಚಿಕೆ ಆಗಬೇಕು. ಆ ಸಮುದಾಯದ ಗುಲಾಮರ ಪರವಾಗಿ ಹೋರಾಟ ಮಾಡಿದಂಥವ್ರನ್ನ ಇವತ್ತು ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ದೇವರು ಅಂತ ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರ ಆಶಯಗಳನ್ನ, ಸಂವಿಧಾನದ ಆಶಯಗಳನ್ನ ಈಡೇರಿಸಕ್ಕಾಗ್ತಾ ಇಲ್ವಲ್ಲ. ಬರೀ SC/ST ಗಳಿಗೆ ಮಾತ್ರ ಮೀಸಲಾತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಮನುವಾದಿಗಳು ತುಂಬುದು ಎಷ್ಟು ಮಟ್ಟಿಗೆ ಸರಿಯದು ಹೇಳಿ? ಇಲ್ಲಿ ಎಲ್ಲರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇದೆ,
SC STಗಳಿಗೂ ಮೀಸಲಾತಿ ಸಿಗ್ತಾ ಇದೆ, ಅಲ್ಪಸಂಖ್ಯಾತರಿಗೂ ಮೀಸಲಾತಿ ಸಿಗ್ತಾ ಇದೆ, ಮೇಲ್ವರ್ಗದವ್ರಿಗೂ ಕೂಡ ಮೀಸಲಾತಿ ಸಿಗ್ತಾ ಇದೆ. ಯಾವತ್ತೂ ಹೋರಾಟ ಮಾಡದಂತೆ ಇರುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಜಾಟು, ಬನಿಯ ಇಂಥ ಜಾತಿಗಳಿಗೆ ಮೋದಿಯವರು 10% ಮೀಸಲಾತಿ ಕೊಟ್ಟಿಲ್ವೇ? ಇವತ್ತು ಕೂಡ ಒಳ ಮೀಸಲಾತಿ ವಿಚಾರವಾಗಿ ವಲಯರು, ಮಾದಿಗರು ಸುಮಾರು 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದೀವಲ್ಲ, ಸಾವು ನೋವುಗಳಾಗಿದೆಯಲ್ಲ, ದುಃಖ ದುಮ್ಮಾನಗಳಾಗಿದೆಯಲ್ಲ, ಇಷ್ಟೆಲ್ಲ ಆದ್ರೂ ಕೂಡ ಒಳ ಮೀಸಲಾತಿ ಜಾರಿನೇ ಆಗ್ತಾ ಇಲ್ಲ. ಆದ್ರೂ 10% ಮೀಸಲಾತಿ ಯಾವತ್ತೂ ಹೋರಾಟ ಮಾಡಿದಂತಹ ಈ ಒಂದು 6-7 ಜಾತಿ ಮೇಲ್ವರ್ಗದವರು. ಇಲ್ಲಿ ಮೇಲ್ವರ್ಗದವರು ಅಂತಂದ್ರೆ ಲಿಂಗಾಯತರು, ಗೌಡರು, ಒಕ್ಕಲಿಗರು, OBCಗಳು ಇವ್ಯಾರು ಅಲ್ಲ. ಇಲ್ಲಿ ತಿಳ್ಕೊಳ್ಳಿ, ನಾನು ಮೇಲ್ವರ್ಗ, ನಾನು ಕೆಳವರ್ಗ. ಈ ಅಸಮಾನತೆ ನಮ್ಮಲ್ಲಿ ಯಾವಾಗ ಹೋಗುತ್ತೋ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾ, ಬಂಧುಗಳೇ, ನಾನು ಬೇರೆ ಬೇರೆ ವಿಚಾರಗಳಲ್ಲಿ, ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾನು ಆಯಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಿದ್ದೀನಿ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಎಲ್ಲರೂ ಕೂಡ ಪುಣ್ಯಸ್ಮರಣೆ ಮಾಡ್ತಾರೆ, ಎಲ್ಲರೂ ಕೂಡ ಶ್ರದ್ಧಾಂಜಲಿ ಮಾಡ್ತಾರೆ. ಆದ್ರೆ ನಾವುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಮಾತ್ರ ಪರಿನಿಬ್ಬಾಣವನ್ನ ಮಾಡ್ತಾ ಇರೋದು. ಪರಿನಿಬ್ಬಾಣ ಅಂತಂದ್ರೆ ಅವ್ರಿಗೆ ಸಾವಿಲ್ಲ ಅಂತ. ಪರಿನಿಬ್ಬಾಣ ಅಂತಂದ್ರೆ ಇಲ್ಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತ, ಇಲ್ಲೆಲ್ಲ ಇದ್ದಾರೆ ಅಂತಂದ್ರೆ ಅವರು ನಮ್ಮ ಬದುಕಲ್ಲಿದ್ದಾರೆ ಅಂತ ಅರ್ಥ, ಅವರು ಪುಸ್ತಕದಲ್ಲಿದ್ದಾರೆ ಅಂತ ಅರ್ಥ. ಅವರು ನಮ್ಮ ಎಲ್ಲೆಲ್ಲಿ ನಾವೆಲ್ಲ ಕಣ್ಣೆಲ್ಲ ನೋಡ್ತೀವಿ, ಮರ ಗಿಡಗಳು, ಆಕಾಶಗಳು, ಬಾರ್ಡರ್ಗಳಲ್ಲಿ, ಪುಸ್ತಕಗಳಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತ ಅರ್ಥ. ಅದನ್ನೇ ಪರಿನಿಬ್ಬಾಣ ಅನ್ನೋದು. ಅಂತ ಮಹಾ ನಾಯಕನ ಪರಿನಿಬ್ಬಾಣವನ್ನ ಭಾರತ ದೇಶದಲ್ಲಿ ನಾವೆಲ್ಲ ಮಾಡ್ತಾ ಇರೋದು. ನಿಜವಾಗ್ಲೂ ಕೂಡ ಅವ್ರು ಇಲ್ಲದೆ ಹೋದ್ರು ಕೂಡ ಇನ್ನೂ 1000 ವರ್ಷಗಳು ಹೋದ್ರೂ ಕೂಡ ಪರಿನಿಬ್ಬಾಣವನ್ನ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅವ್ರಿಗೆ ಸಹಾಯ ಇಲ್ಲ. ಅಂಬೇಡ್ಕರ್ ದೇಹ ಇಲ್ಲದೆ ಇರ್ಬೋದು, ಆದ್ರೆ ಅವರ ಬದುಕು ಮತ್ತು ಅವರ ಬರಹಗಳು ಮತ್ತು ಅವರ ಭಾಷಣಗಳು, ಅವರು ತಂದಿರುವಂತಹ ಸಂವಿಧಾನ ಇವತ್ತು ಯಾವುದಕ್ಕೂ ಶಾಶ್ವತವಾಗಿ ಸಾವೇ ಇಲ್ಲ ಅಂತ ನಾನದು ಕೂಡ ಭಾವಿಸ್ತಾ, ಅರೆ ಬಾಬಾ, ನೀನು ಹುಟ್ಟುವುದಾದರೆ ನಿನ್ನ ಸಂದೇಶದಕ್ಕಾಗಿ ಸಾಯುತ್ತೇವೆ, ನಾವೇನಾದರೂ ಸಾಯುವುದಾದರೆ ನಿನ್ನ ಸಂದೇಶದಕ್ಕಾಗಿ ಸಾಯುತ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಮೇಲೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮನವನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. 48 ವರ್ಷ ಬೆಳೀತಾರೆ, 48 ವರ್ಷ ಕಳೆದಿದೆ. ನಿಜವಾಗ್ಲೂ ಎಲ್ಲಿ ರಾಕ್ಷಸರು ಇರ್ತಾರೋ ಅದರಿಂದ ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ, ನಮಗೆಲ್ಲ ಸಮಾನತೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಭಗವಂತನೇ ಸರಿ. ನಾವಿವತ್ತು ಏನು ಮಾತಾಡ್ತೀವಿ, ಇಲ್ಲಿ ಕೂತ್ಕೊಂಡು ಏನು ನಾವು ಸ್ವತಂತ್ರವಾಗಿ ಇದ್ದೀವಿ ನಾವು ಭಾರತ ದೇಶದಲ್ಲಿ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಅಂಥವರು ಮತ್ತೊಮ್ಮೆ ಹುಟ್ಟು ಬರಬೇಕು, ಅಂಥವರ ಕೆಳಗಡೆ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ, ಹಾಗೆ ಸಾರ್ ಕೇಳಿಕೊಂಡ್ರು ನಮ್ಮ ಹತ್ರ ಪುತ್ಥಳಿಯನ್ನು ನಮ್ಮ ತಾಲೂಕಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ. ನಾನು DC ಅವ್ರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ಆದ್ರೂ ಮತ್ತೊಮ್ಮೆ ನಾನು ಅವ್ರ ಗಮನಕ್ಕೆ ನಾನು ತೊಗೊಂಬಂದು ಏನಾದರೂ ಮಾಡಿ ನಾನು ಇರೋದ್ರೊಳಗಡೆ ಪುತ್ಥಳಿಯಿಂದ ನಿರ್ಮಾಣ ಮಾಡೋದಕ್ಕೆ ಸಾಹಸವನ್ನು ಮಾಡೋಣ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೆಯನ್ನು ನಾನು ಈಡೇರಿಸೋದಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ಹಾಗಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅವರ ಒಂದು ಸಂವಿಧಾನದಡಿ ನಾವಿವತ್ತು ಬದುಕ್ತಾ ಇದ್ದೀವಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಸಹ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ